ಗುರುಪೂರ್ಣಿಮೆಯ ಅಂಗವಾಗಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯ ಪಾದಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದ ಅಪರೂಪದ ಹಾಗೂ ಭಾವನಾತ್ಮಕ ಕ್ಷಣಕ್ಕೆ ಕಾಗವಾಡ ತಾಲೂಕಿನ ಉಗಾರ್ಬಿಕೆ ಸಾಕ್ಷಿಯಾಯಿತು. ಸಂಸ್ಕಾರ, ಗೌರವ ಮತ್ತು ಭಾರತೀಯ ಪರಂಪರೆಯನ್ನು ಸಾರಿದ ಈ ವಿಶೇಷ ಕಾರ್ಯಕ್ರಮದ ವರದಿ ಇಲ್ಲಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ಬಿಕೆ ಗ್ರಾಮದ ಶ್ರೀ ಪದ್ಮಾವತಿ ಎಜುಕೇಷನ್ ಟ್ರಸ್ಟಿನ JLC ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ PA ಪಾಟೀಲ್ ಪ್ರೌಢಶಾಲೆಯ ವತಿಯಿಂದ ಗುರುಪೂರ್ಣಿಮೆಯ ಅಂಗವಾಗಿ ತಂದೆ ತಾಯಿ ಪಾದಪೂಜೆ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಹರಿಕಾ 105ರ ಚೇತನಾಮತಿ ಮಾತಾಜಿಯವರು ವಹಿಸಿ ಗುರುಪೂರ್ಣಿಮೆಯ ಮಹತ್ವ, ಗುರು ಶಿಷ್ಯ ಪರಂಪರೆಯ ಆದರ್ಶ, ತಂದೆ ತಾಯಿಯರ ಸೇವೆ ಶ್ರೇಷ್ಠತೆ ಹಾಗೂ ಹಿರಿಯರಿಗೆ ಗೌರವ ನೀಡುವ ಸಂಸ್ಕಾರ ಕುರಿತು ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಅಮೂಲ್ಯ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯ ಪಾದಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದ ದೃಶ್ಯಗಳು ಎಲ್ಲರ ಮನಸೂರೆಗೊಂಡವು. ಪಾಲಕರ ಕಣ್ಣಲ್ಲಿ ಸಂತಸದ ಕಣ್ಣೀರು ಮಿಂಚಿದರೆ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರದ ಮೌಲ್ಯ ಮತ್ತಷ್ಟು ಗಟ್ಟಿಯಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಶಿಕ್ಷಕರೊಂದ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ವರದಿ ವಿಠಲ್ ಕೋಕಾಟೆ. ಮನುಷ್ಯರಿಗಿರ್ತಾವ 2 ಕಾಲ, ದನಗಳಿಗಿರ್ತಾವ 4 ಕಾಲ, 3 ಕಾಲ ಎಲ್ಲಿ ಒಂದು ಇದು ಎಲ್ಲಿತ್ತಪ್ಪ? ಇದ ಯಾತ್ರಾಗೈತಿ ಶಾಸ್ತ್ರ ಎಲ್ಲಾ ಚಿಂತನೆ ಮಾಡ್ತಾರೋ ಅವ್ರಿಗೆ ಜ್ಞಾಪಕ ಬರುದಿಲ್ಲ. ಭೂತ್ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅನ್ನೋದು ಅವ್ರಿಗೆ ಗೊತ್ತಿರೋದು. ಅವಾಗ ನಿಮ್ಮ ಸ್ವಾಮಿ ಎಲ್ಲದನು ನಾ ಅಲ್ಲೇ ಬರ್ತಾನೆ ನಡ್ರಿ ಅಂತ ಕೆಲಸ ಹೇಳ್ತಾರು. ಬಾ ಹುಡುಕುವ ಬಳ್ಳಿ ಕಾಲಿಗೆ ತೊಡಕಿದಂತೆ ಬಾಳ ಚಲೋ ಆಯ್ತಂತಂದ್ರು ಅವರ ಕರ್ಕೊಂಡು ಹೋದ. ಅಲ್ಲೇ ದೂರಿಂದ ನೋಡಿ ಶಮೋಷನ್ ಅಂತ ನೋಡ್ರಿ. ಶಮೋಷನ್ ಮುಂದ ಮಾನಸ್ತಂಭ ಇತ್ತು. ಮಾನಸ್ತಂಭ ನೋಡ್ಕೊಳ್ಳಿ ಅವ್ರಿಗೆ ಏನಾಯ್ತು? ಮಾನಹರಣ ಆಗಿಬಿಟ್ಟು. ಹೇ ಭಗವಾನ್ ದೀಕ್ಷಾ ಲೇಲು, ದೀಕ್ಷಾ ತಗೊಂಡ್ರು. ಅವರ ಅಲ್ಲೇ ಕಠಿಣವಾದಂತ ತಪಸ್ಸರ ಮಾಡಿ ಮತಿ, ಶ್ರುತ, ಅವಧಿ ಮತ್ತು ಮನಪರ ಜ್ಞಾನ ಅಂತದ 4 ಜ್ಞಾನ ಅಂತದ ಪ್ರಾಪ್ತ ಮಾಡ್ಕೊಂಡ್ರು. ಅವಾಗ ಗಣಧರನ್ ಅಂತದ, ಮುಖ್ಯ ಅನ್ನಂತದ ಅವ್ರು ಹೇಳಿದಂತ ಭಗವಾನ್ ವಾಣಿ ಅನ್ನಂತ ಓಂಕಾರನಿಂದ ಹೊಂಡಂತದ. ಇನ್ನು ಹೇಳಲಿಕ್ಕೆ ಅವರ ಯೋಗ್ಯ ಅಂತ ಶಿಷ್ಯರಾದ್ರಂತ ಭಗವಾನ್ರು. ಅವಾಗ ಆ ಗುರುಗಳನ್ನಂತದ ನಮಗ ಬಂದ್ರಂತ ನಮ್ಗೆಲ್ಲಾ ಧರ್ಮದ ಉಪದೇಶ ಎಲ್ಲ ಕೇಳಾಕ್ಲಿಕ್ಕೆ ಅನ್ನಂತದ ಉಪದೇಶ ಅಂತ ಸಿಕ್ತು. ಅದೇ ಸರ ಗುರು ಇಲ್ಲದಿದ್ರೆ ನಮ್ಗ ಉಪದೇಶ ಅಂತ ಹೇಳಲಿಕ್ಕೆ ನಮ್ಗ ಆಗ್ತಿರಾಕಿಲ್ಲ. ಇವತ್ತಿನ ದಿವಸನ ಗುರು ಪ್ರಾಪ್ತಿ ಆದುದರಿಂದ ಆಷಾಢ